ಕೃಷಿ ಕಾರ್ಮಿಕರಾಗಿರುವ, ಕೃಷಿ ಕಾಯಕ ಮಾಡುವ ಪಂಚಮಸಾಲಿಗಳು, ಮಲೆಗೌಡ ಲಿಂಗಾಯತರು, ದೀಕ್ಷಾ ಲಿಂಗಾಯತರು, ಗೌಡ ಲಿಂಗಾಯತ ಮಕ್ಕಳ ಶಿಕ್ಷಣ, ಯುವಕರ ಉದ್ಯೋಗಕ್ಕಾಗಿ ಕಳೆದ 5 ವರ್ಷಗಳಿಂದ ಈ ಸಮುದಾಯ ಮೀಸಲಾತಿಗೋಸ್ಕರವಾಗಿ ಚಳವಳಿಯನ್ನು ಮಾಡುತ್ತಾ ಬಂದಿದೆ. 5 ವರ್ಷದ ಚಳವಳಿಯಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗಲೂ ಹೋರಾಟ ಮಾಡಿದ್ದೇವೆ. ನಮ್ಮ ಮೇಲೆ ಯಾವುದೇ ದೌರ್ಜನ್ಯ ಆಗಲಿಲ್ಲ. ಜಗದೀಶ್ ಶೆಟ್ಟರ್ ಅವರು ಇದ್ದಾಗಲೂ ವಿಧಾನಸಭೆಗೆ ಮುತ್ತಿಗೆ ಹಾಕಿದ್ದೇವೆ. ಅವಾಗ್ಲೂ ನಮ್ಮ ಮೇಲೆ ಯಾವುದೇ ಕೇಸ್ ದಾಖಲೆ ಆಗಲಿಲ್ಲ. ಬೊಮ್ಮಾಯಿ ಸರ್ಕಾರ ಇದ್ದಾಗ ವಿಧಾನಸಭೆ ಮುಂದೆ ದೊಡ್ಡ ಸಮಾವೇಶ ಮಾಡಿದ್ದೇವೆ. ಅವಾಗ್ಲೂ ಯಾವುದೇ ಮಾರಣಾಂತಿಕ ಹಲ್ಲೆಗಳಾಗಲಿಲ್ಲ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಈ ಕಾಂಗ್ರೆಸ್ ಸಂದರ್ಭದಲ್ಲಿ ಡಿಸೆಂಬರ್ 10, 2024ರಲ್ಲಿ ಶಾಂತ ರೀತಿಯಿಂದ ಮೀಸಲಾತಿ ಕೇಳಲು ನಮ್ಮ ಕೂಡಲ ಸಂಗಮ ಲಿಂಗಾಯತ ಪಂಚಮಸಾಲಿ ಪೀಠದ ಜಗದ್ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳು ಹಾಗೂ ಎಲ್ಲ ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳ ಜೊತೆಯಲ್ಲಿ ಹೋರಾಟ ಮಾಡುತ್ತಿರುವ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಅಮಾಯಕ ಪೊಲೀಸರಿಗೆ ಕುಮ್ಮಕ್ಕು ನೀಡಿ ಕಾನೂನು ಬಾಹಿರವಾಗಿ ನಮ್ಮ ಸಮುದಾಯದ ಮೇಲೆ ಮಾರಣಾಂತಿಕವಾಗಿ ದೌರ್ಜನ್ಯವಾಗಿರುವುದು ಇದು ಲಿಂಗಾಯತರ ಇತಿಹಾಸದಲ್ಲಿ ಮೊದಲ ದೌರ್ಜನ್ಯ. ಒಂಬತ್ತು ವರ್ಷಗಳ ಇತಿಹಾಸ ಹೊಂದಿರುವ ಈ ಲಿಂಗಾಯತ ಸಮಾಜದಲ್ಲಿ ಪಂಚಮಸಾಲಿಗಳ ಮೇಲೆ ನಡೆದಿರುವ ಮಾರಣಾಂತಿಕ ದೌರ್ಜನ್ಯದ ಈ ಘಟನೆಯನ್ನು ಖಂಡಿಸಿ ಡಿಸೆಂಬರ್ 10ನೇ ತಾರೀಕು ಬೆಳಗಾವಿಯಲ್ಲಿ ಬೆಳಗ್ಗೆ 10 ಗಂಟೆಗೆ ಗಾಂಧಿ ಭವನದಿಂದ ಲಿಂಗಾಯತರ ಮೇಲಿನ ದೌರ್ಜನ್ಯದ ದಿನ ಎಂದು ಆಚರಿಸಿ ಅವತ್ತು ಬೆಳಗ್ಗೆ 10 ಗಂಟೆಗೆ ಪಂಚಮಸಾಲಿಗಳ ಪಥಸಂಚಲನ ಎನ್ನುವಂತಹ ಬೃಹತ್ ರ್ಯಾಲಿಯನ್ನು ಬೆಳಗಾವಿಯಲ್ಲಿ ಮಾಡಲಾಗುತ್ತಿದೆ. ಈ ಚಳವಳಿಯಲ್ಲಿ ಭಾಗವಹಿಸಿ ನಮ್ಮ ನೋವನ್ನ ಈ ಮೂಲಕ ವ್ಯಕ್ತಪಡಿಸೋಣ. ಬರುವಾಗ ಎಲ್ಲರೂ ಬಲಗೈಯಲ್ಲಿ ಚೆನ್ನಮ್ಮನ ಪಂಚಮಸಾಲಿ ಧ್ವಜವನ್ನ ಕಟ್ಟಿಕೊಂಡು, ಕೋಲು ಹಿಡಿದುಕೊಂಡು, ಎಡಗೈಯಲ್ಲಿ ಕಪ್ಪು ಹೊಟ್ಟೆ ಧರಿಸಿಕೊಂಡು ಬನ್ನಿ. ನಮ್ಮ ಮೇಲೆ ಕಾಂಗ್ರೆಸ್ ಸರ್ಕಾರ ಮಾಡಿರುವ ದೌರ್ಜನ್ಯವನ್ನ ಬಲವಾಗಿ ಖಂಡಿಸೋಣ. ಜೈ ಲಿಂಗಾಯತ, ಜೈ ಪಂಚಮಸಾಲಿ, ಜೈ ಚೆನ್ನಮ್ಮ.